ಗುಜರಾತಿ ಮೀಡಿಯಾದ ಎಲ್ಲಾ ಬಂಧುಗಳಿಗೆ ಈದ್ ಉಲ್ ಫಿತರ್ ಅಂದರೆ ರಂಜಾನ್ ಹಬ್ಬದ ಶುಭಾಶಯಗಳು. 2 ದಿನಗಳ ಹಿಂದೆ ವಸಂತದ ಆಗಮನದ ಸೂಚನೆಯೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ. ಅದರ ಜೊತೆಗೂಡಿಯೇ ಬಂದ ರಂಜಾನ್ ಹಬ್ಬವನ್ನು ಇಂದು ಆಚರಿಸಲಾಗುತ್ತಿದೆ. ಸಾಮಾಜಿಕ ನ್ಯಾಯವನ್ನು ಸಾರುವ ಹಬ್ಬ ಇದು ಎಂದು ಹೇಳಲಾಗುತ್ತದೆ. ಈ ಹಬ್ಬದ ಆಚರಣೆಗೆ ಪೂರ್ವದಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು 1 ತಿಂಗಳ ಉಪವಾಸ ಮಾಡುತ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆಹಾರ ಸೇವಿಸದೆ ಕಟ್ಟುನಿಟ್ಟಿನ ಉಪವಾಸ ಮಾಡುತ್ತಾರೆ. ಇದು ಮನುಷ್ಯರ ಮನೋನಿಗ್ರಹಕ್ಕಾಗಿ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಹಬ್ಬದ ವಿಶೇಷವೆಂದರೆ ಉಳ್ಳವರು ತಮ್ಮ ಗಳಿಕೆಯ 2.5% ಇಲ್ಲದವರೊಂದಿಗೆ ಹಂಚಿಕೊಳ್ಳುವುದು ನಿಯಮವಾಗಿ ಪಾಲನೆಯಾಗುತ್ತದೆ. ಹಾಗಾಗಿಯೇ ಅವರಿದನ್ನು ಸಾಮಾಜಿಕ ನ್ಯಾಯದ ಹಬ್ಬ ಎನ್ನುತ್ತಾರೆ. ಹೀಗೆ ಉಪವಾಸದ ಮೂಲಕ ತಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಸಾಧಿಸುವ ಉಪವಾಸ ಮಾಡುವುದು ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಿಂದೂ ಧರ್ಮದ ನಂಬಿಕೆಯ ಭಾಗವಾಗಿ ಕೂಡ ಶಿವರಾತ್ರಿ, ಸಂಕಷ್ಟ ಚತುರ್ಥಿ ಮುಂತಾಗಿ ಉಪವಾಸ ಇರುವುದಿದೆ. ಹಾಗೆಯೇ ಕ್ರಿಶ್ಚಿಯಾನಿಟಿಯನ್ನು ಅನುಸರಿಸುವವರಲ್ಲಿ ಕೂಡ ಆಶ್ ವೆಡ್ನೆಸ್ಡೇ ಅಥವಾ ಬೋಧಿ ಬುಧವಾರ ಮತ್ತು ಈಸ್ಟರ್ಗಳ ನಡುವೆ ಉಪವಾಸ ಇರುವ ಪದ್ಧತಿ ಇದೆ ಎನ್ನುತ್ತಾರೆ. ಸಾಮಾನ್ಯವಾಗಿ ಸೇಂಟ್ಸ್ ಮತ್ತು ಪ್ರೊಫೆಟ್ಗಳು ಉಪವಾಸ ಇರುತ್ತಾರೆ. ಹೀಗೆ ಧರ್ಮದ ಲೇಪದೊಂದಿಗೆ ಸಾಮಾಜಿಕ ನ್ಯಾಯ, ಇಂದ್ರಿಯ ನಿಗ್ರಹಗಳ ಮೂಲಕ ಮನುಷ್ಯರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಉದ್ದೇಶದ ಹಬ್ಬಗಳನ್ನು ಸಂಭ್ರಮಿಸುತ್ತಲೇ ಸೌಹಾರ್ದ ಪರಂಪರೆಯನ್ನು ಉಳಿಸಿ ಬೆಳೆಸುವ ನೆಲೆಯಲ್ಲಿ ಎಲ್ಲರಿಗೂ ಶುಭಾಶಯಗಳು.